ಮಧ್ಯಪ್ರಾಚ್ಯದಲ್ಲಿ ರಣಭೀಕರ ಯುದ್ಧ ಮುಂದುವರೆದಿದೆ. ಅಮೆರಿಕ ಇಸ್ರೇಲ್ ದಾಳಿಗೆ ಟೆಹರಾನ್ ಸ್ಟೇಡಿಯಂ ಧ್ವಂಸವಾಗಿ ಹೋಗಿದೆ. 12,000 ಆಸನಗಳ ಆಜಾದಿ ಕ್ರೀಡಾಂಗಣ ಉಡಿಸಾಗಿದೆ. ಕ್ಷಿಪಣಿ ದಾಳಿ ಹೊಡೆತಕ್ಕೆ ಟೆಹರಾನ್ ಸ್ಟೇಡಿಯಂ ಸರ್ವನಾಶವಾಗಿದೆ. ಇಸ್ರೇಲ್ ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ಮುಗಿಬಿದ್ದಿದ್ದು ಯುದ್ಧದ ತೀವ್ರತೆ ಮತ್ತಷ್ಟು ಜಾಸ್ತಿಯಾಗಿದೆ. ಅಮೆರಿಕ ಇಸ್ರೇಲ್ ದಾಳಿಗೆ ಟೆಹರಾನ್ ಸ್ಟೇಡಿಯಂ ಧ್ವಂಸವಾಗಿದೆ. ಈಗ 12,000 ಆಸನಗಳಿದ್ದಂತ ಆಜಾದಿ ಕ್ರೀಡಾಂಗಣ ಇದು. ನಾವು ದೃಶ್ಯದಲ್ಲೂ ಗಮನಿಸ್ತಾ ಇದ್ದೀವಿ. ಸ್ಫೋಟದ ಸದ್ದು ಕೇಳಿ ಬೆಚ್ಚಿ ಬಿದ್ದಿದ್ದಾರೆ ಸುತ್ತಮುತ್ತ ಇದ್ದಂತ ಜನರು. ಇಸ್ರೇಲ್ ಮತ್ತು ಅಮೆರಿಕ ದಾಳಿಗೆ ಟೆಹರಾನ್ ಸ್ಟೇಡಿಯಂ ಸರ್ವನಾಶವಾಗಿದೆ. ರಣಭೀಕರ ಯುದ್ಧ 6ನೇ ದಿನಕ್ಕೆ ಕಾಲಿಟ್ಟಿದ್ದು ಅಮೆರಿಕ ಇಸ್ರೇಲ್ ದಾಳಿಗೆ ಟೆಹರಾನ್ ಸ್ಟೇಡಿಯಂ ಧ್ವಂಸವಾಗಿದ್ದು 12,000 ಆಸನಗಳ ಆಜಾದಿ ಕ್ರೀಡಾಂಗಣವನ್ನು ಉಡಿಸ್ ಮಾಡಲಾಗಿದೆ. ಕ್ಷಿಪಣಿ ದಾಳಿ ಹೊಡೆತಕ್ಕೆ ಟೆಹರಾನ್ ಸ್ಟೇಡಿಯಂ ಸರ್ವನಾಶವಾಗಿರುವ ದೃಶ್ಯವನ್ನ ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಆಜಾದಿ ಕ್ರೀಡಾಂಗಣ ಇಸ್ರೇಲ್ ಮತ್ತು ಅಮೆರಿಕ ದಾಳಿಗೆ ಉಡಿಸಾಗಿ ಹೋಗಿದೆ, ಸರ್ವನಾಶ ಆಗಿದೆ. ಯುದ್ಧದ ತೀವ್ರತೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಯುದ್ಧ 6ನೇ ದಿನಕ್ಕೆ ಕಾಲಿಟ್ಟಿದ್ದು ಸಾಕಷ್ಟು ಸಾವು ನೋವುಗಳು ಸಂಭವಿಸ್ತಾ ಇದೆ. ಅಮೆರಿಕ ಇಸ್ರೇಲ್ ದಾಳಿಗೆ ಟೆಹರಾನ್ ಸ್ಟೇಡಿಯಂ ಧ್ವಂಸವಾಗಿ ಹೋಗಿದೆ. 12,000 ಆಸನಗಳ ಆಜಾದಿ ಕ್ರೀಡಾಂಗಣ ಉಡಿಸಾಗಿದೆ. ಕ್ಷಿಪಣಿ ದಾಳಿ ಹೊಡೆತಕ್ಕೆ ಟೆಹರಾನ್ ಸ್ಟೇಡಿಯಂ ಸರ್ವನಾಶವಾಗಿದೆ. ಇಸ್ರೇಲ್ ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ಮುಗಿಬಿದ್ದಿದ್ದು ಯುದ್ಧದ ತೀವ್ರತೆ ಮತ್ತಷ್ಟು ಜಾಸ್ತಿಯಾಗಿದೆ. ಅಮೆರಿಕ ಇಸ್ರೇಲ್ ದಾಳಿಗೆ ಟೆಹರಾನ್ ಸ್ಟೇಡಿಯಂ ಧ್ವಂಸವಾಗಿದೆ. ಈಗ 12,000 ಆಸನಗಳಿದ್ದಂತ ಆಜಾದಿ ಕ್ರೀಡಾಂಗಣ ಇದು. ನಾವು ದೃಶ್ಯದಲ್ಲೂ ಗಮನಿಸ್ತಾ ಇದ್ದೀವಿ. ಸ್ಫೋಟದ ಸದ್ದು ಕೇಳಿ ಬೆಚ್ಚಿ ಬಿದ್ದಿದ್ದಾರೆ ಸುತ್ತಮುತ್ತ ಇದ್ದಂತ ಜನರು. ಇಸ್ರೇಲ್ ಮತ್ತು ಅಮೆರಿಕ ದಾಳಿಗೆ ಟೆಹರಾನ್ ಸ್ಟೇಡಿಯಂ ಸರ್ವನಾಶವಾಗಿದೆ. ರಣಭೀಕರ ಯುದ್ಧ 6ನೇ ದಿನಕ್ಕೆ ಕಾಲಿಟ್ಟಿದ್ದು ಅಮೆರಿಕ ಇಸ್ರೇಲ್ ದಾಳಿಗೆ ಟೆಹರಾನ್ ಸ್ಟೇಡಿಯಂ ಧ್ವಂಸವಾಗಿದ್ದು 12,000 ಆಸನಗಳ ಆಜಾದಿ ಕ್ರೀಡಾಂಗಣವನ್ನು ಉಡಿಸ್ ಮಾಡಲಾಗಿದೆ. ಕ್ಷಿಪಣಿ ದಾಳಿ ಹೊಡೆತಕ್ಕೆ ಟೆಹರಾನ್ ಸ್ಟೇಡಿಯಂ ಸರ್ವನಾಶವಾಗಿರುವ ದೃಶ್ಯವನ್ನ ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಆಜಾದಿ ಕ್ರೀಡಾಂಗಣ ಇಸ್ರೇಲ್ ಮತ್ತು ಅಮೆರಿಕ ದಾಳಿಗೆ ಉಡಿಸಾಗಿ ಹೋಗಿದೆ, ಸರ್ವನಾಶ ಆಗಿದೆ. ಯುದ್ಧದ ತೀವ್ರತೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಯುದ್ಧ 6ನೇ ದಿನಕ್ಕೆ ಕಾಲಿಟ್ಟಿದ್ದು ಸಾಕಷ್ಟು ಸಾವು ನೋವುಗಳು ಸಂಭವಿಸ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.